ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಸರ್ಕಾರ ಆದೇಶ ಹೊರಡಿಸಿದಂತೆ ಸೆಕೆಂಡ್ PUCಯಲ್ಲಿ 30% ಪೋರ್ಷನನ್ನು ಡಿಲೀಟ್ ಮಾಡಲಾಗಿದೆ ಹಾಗೂ 70%ಅನ್ನು ರಿಟೇನ್ ಮಾಡಲಾಗಿದೆ. ಸೊ ಈ ವಿಡಿಯೋದಲ್ಲಿ ಯಾವ ಟಾಪಿಕನ್ನು ರಿಟೇನ್ ಮಾಡಲಾಗಿದೆ ಮತ್ತು ಯಾವ ಟಾಪಿಕನ್ನು ಡಿಲೀಟ್ ಮಾಡಲಾಗಿದೆ ಅಂತ ನೋಡೋಣ. ಸೊ ಈಗ ಮೊದಲನೇ ಚಾಪ್ಟರ್, ಸೆಕೆಂಡ್ PUCಯಲ್ಲಿ ಬರ್ತಕ್ಕಂಥ ಮೊದಲನೇ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ದಲ್ಲಿ. ಸೊ ಎವ್ರಿಥಿಂಗ್ ಈಸ್ ರಿಟೇನ್, many things are retained, only one concept, ಯೂನಿಫಾರ್ಮ್ಲಿ ಚಾರ್ಜ್ಡ್ ಥಿನ್ ಸ್ಪೆರಿಕಲ್ ಶೆಲ್. ಇದು ಎಲ್ಲಿ ಬರುತ್ತೆ ಅಂತಂದ್ರೆ ಇಟ್ ಈಸ್ ಇನ್ ದ ಅಪ್ಲಿಕೇಶನ್ ಆಫ್ ಗಾಸ್ ಥಿಯರಮ್ ಅಲ್ಲಿ ಬರುತ್ತೆ. ಅಪ್ಲಿಕೇಶನ್ ಆಫ್ ಗಾಸ್ ಥಿಯರಮ್ ಅಲ್ಲಿ 3 ಕಾನ್ಸೆಪ್ಟ್ ಬರ್ತವೆ: ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇನ್ಫಿನೈಟ್ಲಿ ಲಾಂಗ್ ಸ್ಟ್ರೇಟ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ವೈರ್, ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ಡ್ ಇನ್ಫಿನೈಟ್ ಪ್ಲೇನ್ ಶೀಟ್. ಅದೇ ರೀತಿ ಇನ್ನೊಂದು ಟಾಪಿಕ್ ಅನ್ನು ಇತ್ತು ಮೊದಲಿಗೆ, ಯೂನಿಫಾರ್ಮ್ಲಿ ಚಾರ್ಜ್ಡ್ ಥಿನ್ ಸ್ಪೆರಿಕಲ್ ಶೆಲ್. ಅದನ್ನು ನಾವು ಈಗ ಸರ್ಕಾರ ಏನ್ ಮಾಡಿದೆ, ಈ ಪೋರ್ಷನ್ ಇಂದ ತೆಗೆದು ಹಾಕಲಾಗಿದೆ 2020-21ನೇ ಸಾಲಿಗೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಏನಾಗುತ್ತೆ ಅಂತಂದ್ರೆ, ನಮಗೆ ಗೊತ್ತಿದ್ದ ಹಾಗೆ ಬೇಸಿಕ್ ಪ್ರಾಪರ್ಟಿ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ವೆರಿ ಇಂಪಾರ್ಟೆಂಟ್, ಅದನ್ನು ರಿಟೇನ್ ಮಾಡಿದ್ದಾರೆ. ಕೂಲಮ್ಸ್ ಲಾ ವೆರಿ ಇಂಪಾರ್ಟೆಂಟ್. ಸೊ ಫೋರ್ಸ್ ಬಿಟ್ವೀನ್ ಇದೇನು ಬೇಡ. ಸೊ ಹಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂಡ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಂತರ ಗಾಸ್ ಥಿಯರಮ್, ಅದೇ ರೀತಿಯಾಗಿ ಎಲೆಕ್ಟ್ರಿಕ್ ಡೈಪೋಲ್ನಲ್ಲಿ ಒಂದು ಡೆರಿವೇಶನ್ಸ್ ಬರ್ತವೆ. ಸೊ ಎಕ್ಸೆಲ್ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಈಕ್ವಟೋರಿಯಲ್ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್, ಅದು ಕೂಡ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಇನ್ನು ಅಪ್ಲಿಕೇಶನ್ ಆಫ್ ಗಾಸ್ ಥಿಯರಮ್ ಅಲ್ಲಿ 3 ಭಾಗಗಳಿರ್ತವೆ. 3 ಪಾಯಿಂಟ್ಸ್ ಅನ್ನು ನಾವು ಹಿಂದೆ ಕಲಿತಾ ಇದ್ವಿ. ಈಗ ಕೇವಲ 2 ರಿಟರ್ನ್ ಮಾಡಿಕೊಂಡು 1 ಮಾತ್ರ ತೆಗೆದು ಹಾಕಲಾಗಿದೆ. ಸೊ ಈಗ ಎರಡನೇ ಒಂದು ಟಾಪಿಕ್ಗೆ ನಾವು ಹೋಗೋಣ ಅಂತ. ಸೊ ದಿ ಸೆಕೆಂಡ್ ಟಾಪಿಕ್ ಈಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್. ಇದರಲ್ಲಿ ಯಾವುದೇ ಒಂದು ಟಾಪಿಕ್ ಅನ್ನು ಅಥವಾ ಯಾವುದೇ ಒಂದು ಕಾನ್ಸೆಪ್ಟ್ ಅನ್ನು ತೆಗೆದು ಹಾಕಿಲ್ಲ. ಸೊ ಟೋಟಲ್ ನಿಲ್, ಯಾವುದೇ ಒಂದು ಟಾಪಿಕ್ ಅನ್ನು ಅವನು ಡಿಲೀಟ್ ಮಾಡಲಾಗಿಲ್ಲ. ಎಂಟೈರ್ ಚಾಪ್ಟರ್ ಅನ್ನು ರಿಟೇನ್ ಮಾಡ್ಕೊಂಡಿದ್ದಾರೆ. ಸೊ ಇದರಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಬರ್ತಾವ ಅಂತಂದ್ರೆ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎಲೆಕ್ಟ್ರಿಕ್ ಡೈಪೋಲ್, ಇದು ವೆರಿ ಇಂಪಾರ್ಟೆಂಟ್. ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಇಂಪಾರ್ಟೆಂಟ್ ಆಗುತ್ತೆ. ಅದಾದ ನಂತರ ಕೆಪಾಸಿಟನ್ಸ್ ಅಂಡ್ ಕೆಪಾಸಿಟರ್ಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್. ಸೀರೀಸ್ ಅಂಡ್ ಪ್ಯಾರಲಲ್ ಕೆಪಾಸಿಟರ್ಸ್ ಬರುತ್ತೆ, ಅದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ದಟ್ ಈಸ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ ಅಲ್ಲಿ ಬರುತ್ತೆ. ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಅದಾದ ನಂತರ ಎನರ್ಜಿ ಸ್ಟೋರ್ಡ್ ಅಂತ ಕೆಪಾಸಿಟರ್. ಈ ಟಾಪಿಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ಬಟ್ ಉಳಿದಂತ ಎಲ್ಲ ಟಾಪಿಕ್ ಅನ್ನು ಅವನು ರಿಟೇನ್ ಮಾಡ್ಕೊಂಡಿದ್ದಾನೆ. ಸೊ ಇನ್ನು 3ನೇ ಚಾಪ್ಟರ್, ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಹಿಯರ್, ಕರೆಂಟ್ ಎಲೆಕ್ಟ್ರಿಸಿಟಿ. ಇಲ್ಲಿ ಯಾವ್ಯಾವ ಟಾಪಿಕ್ ಅನ್ನ ರಿಟೇನ್ ಮಾಡ್ಕೊಂಡಿದ್ದಾನೆ ಅಂತ ನೋಡೋಣ ಅಂತ. ಇಲ್ಲಿ ಕೆಲವೊಂದಿಷ್ಟು ಭಾಗವನ್ನು ಮಾತ್ರ, ಭಾಗಶಃ ಕೆಲವೊಂದಿಷ್ಟು ಭಾಗಗಳನ್ನು ಮಾತ್ರ ತೆಗೆದಿದ್ದಾನೆ. ಸೊ ಅದರಲ್ಲಿ ಯಾವ್ದಂತಂದ್ರೆ ಕಾರ್ಬನ್ ರೆಜಿಸ್ಟರ್ಸ್ ಅಂತ ಏನ್ ಬಂದಿತ್ತು, ಮತ್ತು ಕಲರ್ ಕೋಡಿಂಗ್ ಏನಿತ್ತು, ಕಲರ್ ಕೋಡ್ ಇಂದ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ, ಕ್ಯಾಲ್ಕುಲೇಟ್ ದ ಕಲರ್ ಕೋಡ್ ಫಾರ್ ಗಿವನ್ ರೆಜಿಸ್ಟರ್ಸ್ ಅಂತ. ಸೊ ಅದನ್ನು ತೆಗೆದಾಕಿದ್ದಾನೆ. ಇನ್ನೂ ಒಂದು ಇಂಪಾರ್ಟೆಂಟ್ ತೆಗೆದಾಕಿದ್ದಾನೆ, ಅವನೇನಂದ್ರೆ ಸೀರೀಸ್ ಅಂಡ್ ಪ್ಯಾರಲಲ್ ಕಾಂಬಿನೇಷನ್ ಆಫ್. ಇದನ್ನ ರಿಟೇನ್ ಮಾಡ್ಕೋಬಹುದಿತ್ತು, ಬಿಕಾಸ್ ಇದು ತುಂಬಾ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪರ್ಪಸ್ಗೆ. ಸೊ ಇದನ್ನ ರಿಟರ್ನ್ ಮಾಡ್ಕೋಬಹುದಿತ್ತು, ಬಟ್ ಆದ್ರೂ ಇದನ್ನ ಡಿಲೀಟ್ ಮಾಡಲಾಗಿದೆ. ಸೊ ಸೀರೀಸ್ ಮತ್ತು ಪ್ಯಾರಲಲ್ ಕಾಂಬಿನೇಷನ್ ಆಫ್ ರೆಜಿಸ್ಟರ್ಸ್ ನಾವು ಡಿಲೀಟ್ ಮಾಡಲಾಗಿದೆ. ಸೊ ಇದರಲ್ಲಿ ಮತ್ತೆ ಇಂಪಾರ್ಟೆಂಟ್ ಏನಂದ್ರೆ ಓಮ್ಸ್ ಲಾ, ಆಮೇಲೆ ಎಲೆಕ್ಟ್ರಿಕ್ ಕರೆಂಟ್ ಡೆಫಿನಿಷನ್. ಸೊ ಓಮ್ಸ್ ಲಾ ಇಸ್ ವೆರಿ ಇಂಪಾರ್ಟೆಂಟ್, ಸ್ಟೇಟ್ ಓಮ್ಸ್ ಲಾ ಅಂಡ್ ರೈಟ್ ಇಟ್ಸ್ ಲಿಮಿಟೇಷನ್ಸ್ ಅಂತ ಕೇಳ್ತಾನೆ. ಮತ್ತು ಅದೇ ನಾನು ಹೇಳಿದಾಗೆ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆನಂತರ ಸೆಲ್ಸು, EMF, ಇಂಟರ್ನಲ್ ರೆಸಿಸ್ಟೆನ್ಸ್ ಅಂಡ್ ಸೆಲ್ಸ್ ಇನ್ ಸೀರೀಸ್ ಅಂಡ್ ಪ್ಯಾರಲಲ್, ವೆರಿ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್ಸ್ ಇವು, ವೆರಿ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್ಸ್. ಕಿರ್ಚಾಫ್ ರೂಲ್ಸ್, KCL ಅಂಡ್ KVL 2 ರೂಲ್ಸ್, ಅವನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ವೀಸ್ಟೋನ್ ಬ್ರಿಡ್ಜ್, ಬ್ಯಾಲೆನ್ಸಿಂಗ್ ಕಂಡೀಷನ್ ಫಾರ್ ವೀಸ್ಟೋನ್ ಬ್ರಿಡ್ಜ್ ಅಂತ ಇದೆ, 5 ಮಾರ್ಕ್ಸ್ ಕ್ವಶನ್, ಅದನ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಈ ಮೀಟರ್ ಬ್ರಿಡ್ಜ್ ಮತ್ತು ಪೊಟೆನ್ಷಿಯೋಮೀಟರ್ ಲ್ಯಾಬ್ನಲ್ಲಿ ಇರೋದ್ರಿಂದ ಇವಾಗ ಲ್ಯಾಬ್ಗೆ ಸಂಬಂಧಿಸಿದಂತ ಟಾಪಿಕ್ಸ್. ಇವುಗಳನ್ನ ಥಿಯರಿಯಲ್ಲಿ ಕೇಳೋದು ತುಂಬಾ ವಿರಳ, ಅತ್ಯಂತ ಕಡಿಮೆ
ಟೈಮ್ಸ್ ಇದನ್ನ ಥಿಯರಿ ಎಕ್ಸಾಮ್ಸ್ ನಲ್ಲಿ ಕೇಳಿದ್ರೆ ಮೀಟರ್ ಬ್ರಿಡ್ಜ್ ಮತ್ತು ಪೊಟೆನ್ಶಿಯೋಮೀಟರ್, ಯಾಕಂದ್ರೆ ಇವೆರಡನ್ನು ಕೂಡ ನಾವು ಲ್ಯಾಬ್ ನಲ್ಲಿ ಇನ್ಕ್ಲೂಡ್ ಮಾಡಿರೋದ್ರಿಂದ ಲ್ಯಾಬ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳಾಗ್ತವೆ. ಇನ್ನು ನಾಲ್ಕನೇ ಒಂದು ಟಾಪಿಕ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಬಗ್ಗೆ ಹೇಳೋದಾಯ್ತಂದ್ರೆ, ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಅಲ್ಲಿ ಅವನು ಕೇವಲ ಒಂದು ಕಾನ್ಸೆಪ್ಟ್ ಅನ್ನು ಮಾತ್ರ ತೆಗೆದುಹಾಕಿದ್ದಾನೆ, ಅದು ಸೈಕ್ಲೋಟ್ರಾನ್. ಕನ್ಸ್ಟ್ರಕ್ಷನ್ ಪ್ರಿನ್ಸಿಪಲ್ ಅಂಡ್ ವರ್ಕಿಂಗ್ ಆಫ್ ಸೈಕ್ಲೋಟ್ರಾನ್ ಅಂದ್ರೆ ಕಂಪ್ಲೀಟ್ ಆ ಟಾಪಿಕ್ ಅನ್ನು ಅವನು ಆ ಒಂದು ಕಾನ್ಸೆಪ್ಟ್ ಅನ್ನ ತೆಗೆದುಹಾಕಿದ್ದಾನೆ. ಉಳಿದಂತ ಎಲ್ಲ ಟಾಪಿಕ್ ಅನ್ನು ರಿಟರ್ನ್ ಮಾಡ್ಕೊಂಡಿದ್ದಾನೆ. ಅಲ್ಲೇ ನಮಗೆ ಮೋಷನ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿರ್ಬೋದು, ಅದು ಇಂಪಾರ್ಟೆಂಟ್ ಆಗುತ್ತೆ. ಮೋಷನ್ ಇನ್ ಕಂಬೈನ್ಡ್ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಸೊ ಅದರಲ್ಲೇ ಬರುತ್ತೆ ಇದು ಆಕ್ಚುಲಿ ಸೈಕ್ಲೋಟ್ರಾನ್. ದಟ್ ಈಸ್ ಇಲ್ಲಿ ನೋಡಿ 4.4 ಅಲ್ಲಿ ಮೋಷನ್ ಇನ್ ಕಂಬೈನ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. 4.1 ಅಲ್ಲಿ ವೆಲಾಸಿಟಿ ಸೆಲೆಕ್ಟರ್ ಮತ್ತು 4.4.2 ದಲ್ಲಿ ಸೈಕ್ಲೋಟ್ರಾನ್ ಇತ್ತು. ಇದನ್ನು ಮಾತ್ರ ತೆಗೆದುಹಾಕಿದ್ದಾನೆ. ಸೈಕ್ಲೋಟ್ರಾನ್ ತೆಗೆದುಹಾಕಿ ವೆಲಾಸಿಟಿ ಸೆಲೆಕ್ಟರ್ ಅನ್ನ ಅವನು ರಿಟರ್ನ್ ಮಾಡ್ಕೊಂಡಿದ್ದಾನೆ. ಇಟ್ ಈಸ್ ಡಿರೈವ್ ದ ಕಂಡೀಷನ್ ಫಾರ್ ವೆಲಾಸಿಟಿ ಸೆಲೆಕ್ಟರ್ ಅಂತ ಬರುತ್ತೆ. ದಟ್ ಈಸ್ V = E/B ಅಂತ. ಸೊ ಆ ಒಂದು ಕಂಡೀಷನ್ ಅನ್ನ ನಾವು ಡಿರೈವ್ ಮಾಡಿ 3 ಮಾರ್ಕ್ಸ್ ಕ್ವಶನ್ಗೆ ಅದು ಬರುತ್ತೆ. ಸೊ ಅದಾದ ನಂತರ ವೆರಿ ಇಂಪಾರ್ಟೆಂಟ್ ಇದು ಬಯೋಟ್ ಸಾವರ್ಟ್ಸ್ ಲಾ, ಇದನ್ನು ಕೂಡ 3 ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ. ನಂತರ ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ಆಕ್ಸಿಸ್ ಆಫ್ ಎ ಸರ್ಕ್ಯುಲರ್ ಕರ್ವ್, ವೆರಿ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್ ಇದು. ಸೊ ಇಲ್ಲೇ ಆಕ್ಸಿಯಲ್ ಪಾಯಿಂಟ್ ಒಳಗಡೆ ಸರ್ಕ್ಯುಲರ್ ಕಾಯಿಲ್ ಇಂದ ಕರೆಂಟ್ ಲೂಪ್ ಇಂದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕಂಡಿಡಿದಂತೆ ಆಂಪಿಯರ್ ಸರ್ಕ್ಯೂಟ್ ಲಾ ಇರ್ಬೋದು. ಇನ್ನು ಟೊರಾಯ್ಡ್ ಮತ್ತು ಸೊಲೆನಾಯ್ಡ್ ಅನ್ನ ಕೇಳೋದು ತುಂಬಾ ಕಡಿಮೆ, ಇದು 5 ಮಾರ್ಕ್ಸ್ ಕ್ವಶನ್. ಇದು 2 ಮಾರ್ಕ್ಸ್ ಕ್ವಶನ್ ಕೇಳೋ ಚಾನ್ಸಸ್ ಇದೆ. ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಆಂಪಿಯರ್ ಸರ್ಕ್ಯೂಟ್ ಅಲ್ಲ. ಟಾರ್ಕ್ ಆನ್ ದಿಸ್ ಇಸ್ ಆಲ್ಸೋ 5 ಮಾರ್ಕ್ಸ್ ಕ್ವಶನ್ ಇದೆ. ಇನ್ನು ಮೂವಿಂಗ್ ಕಾಯಿಲ್ ಗ್ಯಾಲ್ವನೋಮೀಟರ್ ಅನ್ನ ತುಂಬಾ ಕಡಿಮೆ ಸಾರಿ ಕೇಳಿದಾನೆ ಎಕ್ಸಾಮ್ಗೆ. ದೀಸ್ ಆರ್ ದ ಇಂಪಾರ್ಟೆಂಟ್ ಟಾಪಿಕ್ಸ್. ಓನ್ಲಿ ಒನ್ ಥಿಂಗ್ ಹಿಯರ್ ರಿಮೂವ್ಡ್ ಹಿಸ್ ಸೈಕ್ಲೋಟ್ರಾನ್. ಅಂಡ್ ನೆಕ್ಸ್ಟ್ ಇಫ್ ಯು ಮೂವ್ ಟು ದ ನೆಕ್ಸ್ಟ್ ಟಾಪಿಕ್ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್. ಈ ಒಂದು ಚಾಪ್ಟರ್ ಅಲ್ಲಿ 5ನೇ ಚಾಪ್ಟರ್ ಅಲ್ಲಿ ತುಂಬಾ ಪೋರ್ಷನ್ ಅನ್ನ ರಿಮೂವ್ ಮಾಡಿದ್ದಾನೆ. ಸೊ ಯಾವ್ಯಾವ ಪೋರ್ಷನ್ ರಿಮೂವ್ ಮಾಡಿದ್ದಾನೆ ಅಂತಂದ್ರೆ, ರಿಮೂವ್ ಮಾಡೋದೇ ಜಾಸ್ತಿ ಇದೆ ರಿಟೈನ್ ಮಾಡೋದಕ್ಕಿಂತ. ಸೊ ಇದರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬಗ್ಗೆ, ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂದ್ರೆ ಏನು ಅನ್ನೋದು ರಿಟೈನ್ ಮಾಡ್ಕೊಂಡು ಇಂಪಾರ್ಟೆಂಟ್. ಮ್ಯಾಗ್ನೆಟಿಸಮ್ ಅಂಡ್ ಗಾಸ್ ಲಾ ಬರುತ್ತೆ. ಗಾಸ್ ಲಾ ಇನ್ ಮ್ಯಾಗ್ನೆಟಿಸಮ್ ಅಂತ ಇರುತ್ತೆ. 2 ಮಾರ್ಕ್ಸ್ ಕ್ವಶನ್ಸ್ ಕೇಳ್ಬೋದು, ಅದು ತುಂಬಾ ಇಂಪಾರ್ಟೆಂಟ್. ಅರ್ಥ ಮ್ಯಾಗ್ನೆಟಿಸಮ್ಗೆ ಸಂಬಂಧಿಸಿದಂತೆ ಡಿಪ್ಪು, ಆಮೇಲೆ ಹಾರಿಜಾಂಟಲ್ ಕಾಂಪೋನೆಂಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ಅವೆಲ್ಲ ಏನು ಡೆಫಿನೇಷನ್ಸ್ ಇದಾವೆ ಅವು ಬರುತ್ತೆ. ಆಮೇಲೆ ಅಲ್ಲಿ ಬರ್ತಕ್ಕಂಥ ಮ್ಯಾಗ್ನೆಟೈಸೇಷನ್, ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ, ಸಸೆಪ್ಟಿಬಿಲಿಟಿ, ಪರ್ಮಿಯಬಿಲಿಟಿ ಏನು ಡೆಫಿನೇಷನ್ಸ್ ಬರ್ತಾವೆ ಅವನು ಕೂಡ ರಿಟೈನ್ ಮಾಡ್ಕೊಂಡಿದ್ದಾನೆ. ಇನ್ನು ರಿಮೂವ್ಡ್ ಪೋರ್ಷನ್ ಏನಪ್ಪಾ ಅಂತಂದ್ರೆ ತುಂಬಾ ಡಿಲೀಟೆಡ್ ಪೋರ್ಷನ್ ತುಂಬಾ ಇದೆ. ಇದರಲ್ಲಿ ಏನಂದ್ರೆ ಈ ಒಂದು ಬಾರ್ ಮ್ಯಾಗ್ನೆಟ್ ಇಂದ ಎಕ್ಸೆಲ್ ಪಾಯಿಂಟ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತು ಪರ್ಪೆಂಡಿಕ್ಯುಲರ್ ಪಾಯಿಂಟ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿತ್ತು ಅದನ್ನ ಅವನು ರಿಮೂವ್ ಮಾಡಿದ್ದಾನೆ. ಇಟ್ ಹ್ಯಾಸ್ ಬಿನ್ ರಿಮೂವ್ಡ್. ಟಾರ್ಕ್ ಆನ್ ಮ್ಯಾಗ್ನೆಟಿಕ್ ಡೈಪೋಲ್ ಅದನ್ನು ಕೂಡ ರಿಮೂವ್ ಮಾಡಿದ್ದಾನೆ. ಸೊ ಇನ್ನು ಪ್ಯಾರಾ, ಡಯಾಮ್ಯಾಗ್ನೆಟಿಕ್ ಅಂಡ್ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್, ಅವಕ್ಕೆ ಎಕ್ಸಾಂಪಲ್ಸ್, ಡಿಫ್ರೆನ್ಸಸ್ ಅವೇನಿದ್ವು ಅವನ್ನು ಕೂಡ ಅವನು ರಿಮೂವ್ ಮಾಡಿದ್ದಾನೆ. ಆಮೇಲೆ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಮತ್ತು ಫ್ಯಾಕ್ಟರ್ ಅಫೆಕ್ಟಿಂಗ್ ದೇರ್ ಸ್ಟ್ರೆಂತ್ಸ್, ಪರ್ಮನೆಂಟ್ ಮ್ಯಾಗ್ನೆಟ್ ಅವನ್ನು ಕೂಡ ಅವನ್ನೆಲ್ಲ ರಿಮೂವ್ ಮಾಡಿದ್ದಾನೆ. ಆನಂತರ ಇದರಲ್ಲಿ ಒಂದು ನಮಗೆ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ ಅಲ್ಲಿ ನಮಗೆ ಒಂದು ಟಾಪಿಕ್ ಬರ್ತಾ ಇತ್ತು ಹಿಸ್ಟರೆಸಿಸ್ ಕರ್ವ್, ಅದನ್ನು ಕೂಡ ರಿಮೂವ್ ಮಾಡಿದ್ದಾನೆ. ಯಾಕಂದ್ರೆ ನಾವು ಫೆರೋಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್, ಡಯಾಮ್ಯಾಗ್ನೆಟಿಕ್ ಕಲೀಲೇ ಇಲ್ಲ ಅಂದ್ರೆ ಆ ಕರ್ವ್ನ ಕಲಿಯೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಸೊ ಹಾಗಾಗಿ ಅದನ್ನು ಕೂಡ ಅವನು ರಿಮೂವ್ ಮಾಡಿದ್ದಾನೆ. ಸೊ ಈಗ ನೆಕ್ಸ್ಟ್ ಟಾಪಿಕ್ ನೋಡೋದಾಯ್ತಂದ್ರೆ 6th ಚಾಪ್ಟರ್ ಅಲ್ಲಿ ಅವನು ಯಾವುದೇ ಒಂದು ಪೋರ್ಷನ್ ಅನ್ನ ರಿಮೂವ್ ಮಾಡಿಲ್ಲ. ದೇರ್ ಇಸ್ ನೋ ಡಿಲೀಟೆಡ್ ಪೋರ್ಷನ್ ಇನ್ 6th ಚಾಪ್ಟರ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ದಲ್ಲಿ ನಿಲ್. ಸೊ ಎಲ್ಲ ರಿಟೈನ್ ಮಾಡ್ಕೊಂಡಿದ್ದಾನೆ. ಇದರಲ್ಲಿ ಏನೇನು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಎಕ್ಸ್ಪೆರಿಮೆಂಟ್ಸ್ ಆಫ್ ಫ್ಯಾರಡೆ ಅಂಡ್ ಹೆನ್ರಿ ಎಕ್ಸ್ಪೆರಿಮೆಂಟ್ ಬರ್ತವೆ, ಕಾಯಿಲ್ ಎಕ್ಸ್ಪೆರಿಮೆಂಟ್, ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್, ಈ ರೀತಿ 3 ಎಕ್ಸ್ಪೆರಿಮೆಂಟ್ ಬರ್ತವೆ. ಅವು ಏನಿದೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆಫಿನೇಷನ್ಸ್ ಕೇಳಬಹುದು. ಇನ್ನು ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಬರುತ್ತೆ. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ಥಿಯರಿ ಎಕ್ಸಾಮ್. ಲೆಂಜಸ್ ಲಾ ಅಂಡ್ ಕನ್ಸರ್ವೇಷನ್ ಆಫ್ ಎನರ್ಜಿ ಆಲ್ಸೋ ವೆರಿ ಇಂಪಾರ್ಟೆಂಟ್. ಮೋಷನಲ್ EMF ಅಲ್ಲಿ ಒಂದು ಡೆರಿವೇಶನ್ ಬರುತ್ತೆ. ಸೊ E = ಒಂದು ಡೆರಿವೇಶನ್ ಇದೆ ನಮಗೆ, ಯಾವುದಿದೆ ಅದು E = R. ಮೋಷನಲ್ EMF ಇಯರ್ ಒಂದು
ಈಸ್ ಈಕ್ವಲ್ಸ್ ಟು BLV ಅಂತ ಒಂದು ಡೆರಿವೇಶನ್ ಇದೆ. ಆ ಡೆರಿವೇಶನ್ ಮೋಷನಲ್ EMF, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. 3 ಮಾರ್ಕ್ಸ್ ಕ್ವಶನ್. ಆ್ಯಂಡ್ ಎಡ್ಡಿ ಕರೆಂಟ್ಸ್ ಬರುತ್ತೆ. ಎಡ್ಡಿ ಕರೆಂಟ್ಸ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ಸ್ 2 ಮಾರ್ಕ್ಸ್ ಕ್ವಶನ್ಸ್ ಕೇಳ್ಬೋದು. ಆಮೇಲೆ ಇಂಡಕ್ಟನ್ಸ್ ಹಾಗೂ AC ಜನರೇಟರ್ ಕೂಡ 5 ಮಾರ್ಕ್ಸ್ ಕ್ವಶನ್ ಕೇಳೋ ಚಾನ್ಸಸ್ ಇದೆ. ಕನ್ಸ್ಟ್ರಕ್ಷನ್ ವರ್ಕಿಂಗ್ ಆಫ್ AC ಜನರೇಟರ್. ಸೊ ಇದರಲ್ಲಿ ಯಾವುದೇ ಒಂದು ಪೋರ್ಷನ್ ಅನ್ನು ಅವನು ರಿಮೂವ್ ಮಾಡಿಲ್ಲ. ಇನ್ನು ಅಲ್ಟರ್ನೇಟಿಂಗ್ ಕರೆಂಟ್ 7th ಚಾಪ್ಟರ್ಗೆ ನೋಡೋದಾಯ್ತು ಅಂದರೆ, ಅಲ್ಟರ್ನೇಟಿಂಗ್ ಕರೆಂಟಲ್ಲಿ ಅವನೇನು 2 ಪಾಯಿಂಟ್ ಅನ್ನು ತೆಗೆದಿದ್ದಾನೆ, ಪವರ್ ಫ್ಯಾಕ್ಟರ್ ಆ್ಯಂಡ್ ವ್ಯಾಟ್ಲೆಸ್ ಕರೆಂಟ್ ಅಂತ. ಇದು ಇದ್ರೂ ಒಂದೇ, ಇರಲಿಲ್ಲ ಅಂದ್ರೆ ಒಂದೇ. ಯಾಕಂದರೆ ಇದು ಓನ್ಲಿ ಡೆಫಿನಿಷನ್ಸ್ ಅಷ್ಟೇ ಇದೆ. ಪವರ್ ಫ್ಯಾಕ್ಟರ್ ಅಂದ್ರೆ ಏನು, ಮತ್ತು ಯಾವ ರೀತಿ ಯಾವ ಕಂಡೀಷನಲ್ಲಿ ಪವರ್ ಫ್ಯಾಕ್ಟರ್ ಏನೇನಾಗಿರುತ್ತೆ ಅಂತ ನೋಡ್ಬೋದು. ವ್ಯಾಟ್ಲೆಸ್ ಕರೆಂಟಿಗೆ ಒಂದು ಡೆಫಿನಿಷನ್ ಕೇಳ್ಬೋದು, 1 ಮಾರ್ಕ್ಸ್ ಕ್ವಶನ್. ಸೊ ಇದು ಸುಮ್ಮನೆ ಹೆಸರಿಗೆ ಮಾತ್ರ ತೆಗೆದಾಗಿದ್ದು. ಸೊ ಇದರಲ್ಲಿ ಎಲ್ಲ ಪೋರ್ಷನ್ ಅನ್ನು ಅವನು ರಿಟರ್ನ್ ಮಾಡಿದಾಗೆ, ಆಲ್ಮೋಸ್ಟ್ 99% ರಿಟರ್ನ್ ಮಾಡ್ದಂಗೆ ಈ ಚಾಪ್ಟ್ರಲ್ಲಿ. ಸೊ ಅವನು ಇಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಡೈರೆಕ್ಟ್ಲಿ ನಾನು ಹೇಳೋದಾಯ್ತಂದ್ರೆ, AC ವೋಲ್ಟೇಜ್ ಅಪ್ಲೈ ಟು ರೆಜಿಸ್ಟರ್ ಬರುತ್ತೆ, AC ವೋಲ್ಟೇಜ್ ಅಪ್ಲೈ ಟು ಇಂಡಕ್ಟರ್, ಕೆಪಾಸಿಟರ್, ಇವೆಲ್ಲ 3 ಮಾರ್ಕ್ಸ್ ಕ್ವಶನ್ಸ್. ಅದಾದ ನಂತರ ಇದು ಒಂದು 5 ಮಾರ್ಕ್ಸ್ ಕ್ವಶನ್ ಆಗುತ್ತೆ. ಇಲ್ಲಿ 5 ಮಾರ್ಕ್ಸ್ ಕ್ವಶನ್. ಇನ್ನು ಟ್ರಾನ್ಸ್ಫಾರ್ಮರ್ ಕೇಳ್ಬೋದು. ಟ್ರಾನ್ಸ್ಫಾರ್ಮರ್ ಅಲ್ಲಿ ಯೂಶುವಲಿ 3 ಮಾರ್ಕ್ಸ್ ಕ್ವಶನ್ಗೆ ನಾವು ಲಾಸಸ್ ಇನ್ ಟ್ರಾನ್ಸ್ಫಾರ್ಮರ್ ಕೇಳ್ಬೋದು. 3 ಮಾರ್ಕ್ಸ್ ಕ್ವಶನ್ಸ್ಗೆ ಲಾಸಸ್ ಇನ್ ಟ್ರಾನ್ಸ್ಫಾರ್ಮರ್. ಈ ಒಂದು LC ಆಸಿಲೇಷನ್ಸ್ ಅವನು ತುಂಬ ಸರಿ ಕೇಳಿಲ್ಲ. ಸೊ ಹಾಗಾಗಿ ಇಟ್ ಈಸ್ ಆಫ್ ನಾಟ್ ಮಚ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಚಾಪ್ಟರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಲ್ಲಿ ಇದು ಓನ್ಲಿ 2 ಮಾರ್ಕ್ಸ್ ಒಂದು ವೇಟೇಜ್ ಇರ್ತಕ್ಕಂಥ ಚಿಕ್ಕ ಚಾಪ್ಟರ್. ಇದರಲ್ಲಿ ಸುಮ್ಮನೆ ಒಂದು ಕಾನ್ಸೆಪ್ಟ್ ಅನ್ನು ತೆಗೆದಾಕಿದ್ದು, ಬೇಸಿಕ್ ಐಡಿಯಾ ಆಫ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಇದರಲ್ಲಿ ನಾವು ಅತಿ ಹೆಚ್ಚಾಗಿ ನೋಡೋದೇನಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ವೇವ್ಸ್ ಅಂದ್ರೆ ಏನು ಅಂಡ್ ದೇರ್ ಅಪ್ಲಿಕೇಶನ್ಸ್ ಏನಂತ ನೋಡ್ಬೋದು. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಯಾವ ರೀತಿಯಾಗಿರುತ್ತದೆ ಅಂತ ನೋಡಿ. 2 ಟಾಪಿಕ್ ಇದು ಇಷ್ಟೇ. ಇದರಲ್ಲಿ ಒಂದು ಕಾನ್ಸೆಪ್ಟ್ ಆಫ್ ಬೇಸಿಕ್ ಐಡಿಯಾ ಆಫ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತಿತ್ತು, ಅದನ್ನು ಮಾತ್ರ ಇವನು ಇಲ್ಲಿ ತೆಗೆದಾಕಿದ್ದಾನೆ. ಸೊ ಇನ್ನು ರೇ ಆಪ್ಟಿಕ್ಸ್ಗೆ ಬರೋದಾಯ್ತಂದ್ರೆ, ರೇ ಆಪ್ಟಿಕ್ಸ್ ನಲ್ಲಿ ಕೆಲವೊಂದಿಷ್ಟು ಟಾಪಿಕ್ ಅನ್ನ ತೆಗೆದಾಕಿದ್ದಾನೆ. ಕಂಪ್ಲೀಟ್ ಆಗಿ ರಿಫ್ಲೆಕ್ಷನ್ ಆಫ್ ಲೈಟ್ ಅನ್ನು ತೆಗೆದಾಕಿದ್ದಾನೆ. ರಿಫ್ಲೆಕ್ಷನ್ ಆಫ್ ಲೈಟ್, ಸೊ ಇಲ್ಲಿ ಲಾಸ್ ಆಫ್ ರಿಫ್ಲೆಕ್ಷನ್ ಬರ್ಬೋದು, ಅದೆಲ್ಲ ತೆಗೆದಾಕಿದ್ದಾನೆ. ಸ್ಪೆರಿಕಲ್ ಮಿರರ್ಸ್ ಏನಿದು ಅಂದ್ರೆ ಕಾನ್ಕೇವ್ ಮಿರರ್ ಮತ್ತು ಕಾನ್ವೆಕ್ಸ್ ಮಿರರ್ ಅಂತ ಏನಿದು ಅದನ್ನು ಕೂಡ ಕಂಪ್ಲೀಟ್ ಆಗಿ ತೆಗೆದಾಕಿದ್ದಾನೆ. 5 ಮಾರ್ಕ್ಸ್ ಇರ್ತಕ್ಕಂಥ ಒಂದು ಮಿರರ್ ಫಾರ್ಮುಲಾ ಅಂತ ಏನಿತ್ತು, ಆ ಮಿರರ್ ಫಾರ್ಮುಲಾ ಕೂಡ ಇವನು ತೆಗೆದಾಕಿದ್ದಾನೆ. ಸೊ ಅದಾದ ನಂತರ ಸ್ಕ್ಯಾಟ್ರಿಂಗ್ ಆಫ್ ಲೈಟ್, ಇಲ್ಲಿ ರೇಲೆ ಸ್ಕ್ಯಾಟ್ರಿಂಗ್ ಅಂಡ್ ರಾಮನ್ ಸ್ಕ್ಯಾಟ್ರಿಂಗ್ ಅಂತ 2 ಟೈಪ್ ಸ್ಕ್ಯಾಟ್ರಿಂಗ್ ಇದು. ಆ ರೇಲೆಸ್ ಲಾನು ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ತೆಗೆದಾಕಿದ್ದಾನೆ. ಆಮೇಲೆ ಈ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಇಂದ ಇರ್ತಕ್ಕಂಥ ಒಂದು ಇಲಿಸ್ಟ್ರೇಷನ್ಸ್ ಇದ್ದು, ಅಂದ್ರೆ ಬ್ಲೂ ಕಲರ್ ಆಫ್ ಸ್ಕೈ ಅಂಡ್ ರೆಡ್ಡಿಸ್ ಅಪಿಯರೆನ್ಸ್ ಆಫ್ ದ ಸನ್ ಅಟ್ ದ ಸನ್ರೈಸ್ ಅಂಡ್ ಸನ್ಸೆಟ್, ಇದಕ್ಕೆ ಎಕ್ಸ್ಪ್ಲನೇಷನ್ ಇತ್ತು ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಲ್ಲಿ. ಅದನ್ನು ಕೂಡ ಇವನು ಕಂಪ್ಲೀಟ್ ಆಗಿ ತೆಗೆದಾಕಿದ್ದಾನೆ. ಇಲ್ಲಿ ರಿಟೈನ್ ಮಾಡ್ಕೊಂಡಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಇಲ್ಲೇ ರಿಟೈನ್ ಮಾಡ್ಕೊಂಡಿರೋದು ಏನಂದ್ರೆ ರಿಫ್ರಾಕ್ಷನ್ ಆಫ್ ಲೈಟ್ ಅನ್ನ ರಿಟೈನ್ ಮಾಡ್ಕೊಂಡಿದ್ದಾನೆ. ಸೊ ರಿಫ್ರಾಕ್ಷನ್ ಆಫ್ ಲೈಟ್ ಅಲ್ಲಿ ಲಾಸ್ ಆಫ್ ರಿಫ್ರಾಕ್ಷನ್ ಬರುತ್ತೆ, ಸ್ನೆಲ್ಸ್ ಲಾ ಅದೆಲ್ಲ ಇದೆ. ಮತ್ತು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಬಗ್ಗೆ ಅದನ್ನ ಆ ಕಾನ್ಸೆಪ್ಟು, ಮತ್ತು ಕ್ರಿಟಿಕಲ್ ಆಂಗಲ್ ಅಂದ್ರೆ ಏನು, ಮತ್ತು ರಿಲೇಷನ್ ಬಿಟ್ವೀನ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂಡ್ ಕ್ರಿಟಿಕಲ್ ಆಂಗಲ್ ಅದು ಕೂಡ ಇದೆ. ರಿಫ್ರಾಕ್ಷನ್ ಇಟ್ ಸ್ಪೆರಿಕಲ್ ಸರ್ಫೇಸಸ್ ಅಂಡ್ ಬೈ ಲೆನ್ಸಸ್ ಅದು ಕೂಡ ಇದೆ. ಡೆರಿವೇಶನ್ಸ್ ಅಲ್ಲಿ ಬರ್ತವೆ, ತುಂಬ ಬರ್ತವೆ. ಅಂದರೆ ನಮಗೆ ಲೆನ್ಸ್ ಫಾರ್ಮುಲಾ ಬರುತ್ತೆ, ಥಿನ್ ಲೆನ್ಸ್ ಫಾರ್ಮುಲಾ ಬರುತ್ತೆ, ಲೆನ್ಸ್ ಮೇಕರ್ ಫಾರ್ಮುಲಾ ಬರುತ್ತೆ, ಲೆನ್ಸಸ್ ಕಾಂಟ್ಯಾಕ್ಟ್ ಬರುತ್ತೆ, ಅದೆಲ್ಲ ಕಾನ್ಸೆಪ್ಟನ್ನು ರಿಟೈನ್ ಮಾಡ್ಕೊಂಡಿದ್ದಾನೆ. ರಿಫ್ರಾಕ್ಷನ್ ಥ್ರೂ ಪ್ರಿಸಮ್ ಇದೆ. ಸೊ ಅಲ್ಲೊಂದು ಡೆರಿವೇಶನ್ ಬರುತ್ತೆ ನಮಗೆ ಪ್ರಿಸಮ್, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮಟೀರಿಯಲ್ ಆಫ್ ದ ಪ್ರಿಸಮ್ ಇನ್ ಟರ್ಮ್ಸ್ ಆಫ್ ಮಿನಿಮಮ್ ಡಿವಿಯೇಷನ್ ಅಂಡ್ ಆಂಗಲ್ ಆಫ್ ಪ್ರಿಸಮ್ ಅಂತ. ಸೊ ಆ ಒಂದು 5 ಮಾರ್ಕ್ಸ್ ಕ್ವಶನ್ ಡೆರಿವೇಶನ್ ತುಂಬ ಇಂಪಾರ್ಟೆಂಟ್ ಅದು. ಸೊ ಅದು ಕೂಡ ಇದೆ. ಆಮೇಲೆ ಸಮ್ ನ್ಯಾಚುರಲ್ ಫಿನಾಮಿನನ್ ಡ್ಯೂ ಟು ಸನ್ಲೈಟ್ ಅದು ಕೂಡ ರಿಟರ್ನ್ ಮಾಡ್ಕೊಂಡಿದ್ದಾನೆ. ಸೊ ಇಲ್ಲಿ ರೇನ್ಬೋನ ರಿಟರ್ನ್ ಮಾಡ್ಕೊಂಡಿದ್ದಾನೆ, ರೇನ್ಬೋ ಟೈಪ್ಸ್ ಆಫ್ ರೇನ್ಬೋ ಅದರ ಬಗ್ಗೆ. ಆಮೇಲೆ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ಅಲ್ಲಿ ತುಂಬಾ ಪೋರ್ಷನ್ ತೆಗೆದಾಕಿ ಕೆಲವೊಂದಿಷ್ಟು ಭಾಗನ ಮಾತ್ರ ಅವನು ರಿಟರ್ನ್ ಮಾಡ್ಕೊಂಡಿದ್ದಾನೆ. ಇಲ್ಲಿ ರಿಸಾಲ್ವಿಂಗ್ ಪವರ್ ಆಫ್ ಮೈಕ್ರೋಸ್ಕೋಪ್ ಅಂಡ್ ಆಸ್ಟ್ರೋನಾಮಿಕಲ್ ಟೆಲಿಸ್ಕೋಪ್ ಇತ್ತು, ಅದನ್ನ ತೆಗೆದಾಕಿದ್ದಾನೆ. ಎಕ್ಸೆಪ್ಟ್ ಅದನ್ನ ತೆಗೆದಾಕಿದ್ದಾನೆ. ಓನ್ಲಿ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ಅಂದ್ರೆ ಸಿಂಪಲ್ ಮೈಕ್ರೋಸ್ಕೋಪ್ ಅಂಡ್ ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಂಡ್ ಟೆಲಿಸ್ಕೋಪ್ ಅಷ್ಟೇ ಇಟ್ಕೊಂಡಿದ್ದಾನೆ. ಅದಕ್ಕೆ ಸಂಬಂಧಪಟ್ಟಂತ ರಿಸಾಲ್ವಿಂಗ್ ಪವರ್ ಅನ್ನು ಕ್ಯಾಲ್ಕುಲೇಷನ್ ಮಾಡೋದು ಆ ಒಂದು ಪಾರ್ಟ್ ಅನ್ನ ಅವನು ಕಂಪ್ಲೀಟ್ ಆಗಿ ತೆಗೆದುಹಾಕಿದ್ದಾನೆ. ಸೊ ಇನ್ನು 10th ಚಾಪ್ಟರ್ ವೇವ್ ಆಪ್ಟಿಕ್ಸ್ ಬರೋದಾಯ್ತಂದ್ರೆ ಇಲ್ಲಿ ಹೈಗನ್ಸ್ ಪ್ರಿನ್ಸಿಪಲ್ ನ ರಿಟೈನ್ ಮಾಡ್ಕೊಂಡಿದ್ದಾನೆ.
ಆಮೇಲೆ ರಿಫ್ರಾಕ್ಷನ್ ಅಂಡ್ ರಿಫ್ಲೆಕ್ಷನ್ ಆಫ್ ಪ್ಲೇನ್ ವೇವ್ಸ್ ಯೂಸಿಂಗ್ ಹೈಗೆನ್ಸ್ ಪ್ರಿನ್ಸಿಪಲ್ ಬರುತ್ತೆ, 3 ಮಾರ್ಕ್ಸ್ ಕ್ವಶನ್ ಫಾರ್ ಈಚ್ ಡೆರಿವೇಶನ್ ಇದೆ, ಅದು ಕೂಡ ಇದೆ. ಕೋಹರೆಂಟ್ ಅಂಡ್ ಇನ್ಕೋಹರೆಂಟ್ ಎಡಿಷನ್ ಆಫ್ ವೇವ್ಸ್ ಅದು ಕೂಡ ರಿಟರ್ನ್ ಮಾಡ್ಕೊಂಡಿದ್ದೇನೆ. ಸೊ ಇನ್ನು ತೆಗೆದಿರ್ತಕ್ಕಂಥ ಪೋರ್ಷನ್ ಯಾವ್ದಂದ್ರೆ ಲಾಸ್ಟಿಗೆ ಬರ್ತಕ್ಕಂಥ ಪೋರ್ಷನ್ ಇದು ರಿಸಾಲ್ವಿಂಗ್ ಪವರ್ ಆಫ್ ಮೈಕ್ರೋಸ್ಕೋಪ್ ಅಂಡ್ ಅಸ್ಟ್ರಾನಮಿಕಲ್ ಯೂನಿಟ್ ಕಂಪ್ಲೀಟ್ ಆಗಿ ತೆಗೆದಾಕಿದ್ದಾನೆ. ಆಮೇಲೆ ಪೋಲರೈಸೇಷನ್ ಅನ್ನೋ ಕಾನ್ಸೆಪ್ಟ್, ಕಂಪ್ಲೀಟ್ ಪೋಲರೈಸೇಷನ್, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬ್ರೂಸ್ಟರ್ಸ್ ಲಾ ಇರ್ಬೋದು, ಯೂಸಸ್ ಆಫ್ ಪ್ಲೇನ್ ಪೋಲರೈಸ್ಡ್ ಲೈಟ್ ಇರ್ಬೋದು, ಅಥವಾ ಪೋಲರೈಡ್ಸ್ ಯೂಸ್ ಇರ್ಬೋದು, ಅದು ಎಲ್ಲ ಸಂಬಂಧಪಟ್ಟಿರ್ತಕ್ಕಂಥ ಪೋಲರೈಸೇಷನ್ ಕಂಪ್ಲೀಟ್ ಕಾನ್ಸೆಪ್ಟ್ ಅನ್ನು ಅವನು ತೆಗೆದಾಕಿದ್ದಾನೆ. ಸೊ ಇಲ್ಲಿ ಮತ್ತೆ ಇಂಟರ್ಫರೆನ್ಸ್ ಆಫ್ ಲೈಟ್ ಅಂಡ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಇದೆ, ಅದನ್ನು ರಿಟರ್ನ್ ಮಾಡ್ಕೊಂಡಿದ್ದಾನೆ. ಡಿಫ್ರಾಕ್ಷನ್ ಆಫ್ ಲೈಟ್ ಅಂಡ್ ಸಿಂಗಲ್ ಸ್ಲಿಟ್, ಡಿಫ್ರಾಕ್ಷನ್ ಥ್ರೂ ಸಿಂಗಲ್ ಸ್ಲಿಟ್ ಇದೆ, ಅದು ಕೂಡ ರಿಟರ್ನ್ ಮಾಡ್ಕೊಂಡಿದ್ದಾನೆ. ಆ್ಯಂಡ್ ವ್ಯಾಲಿಡಿಟಿ ಆಫ್ ರೇ ಆಪ್ಟಿಕ್ಸ್, ಇದು ಡಿಫ್ರಾಕ್ಷನ್ ಕಂಪ್ಲೀಟ್ ಆಗಿ ಪೊಲರೈಸೇಷನ್ ಅನ್ನು ಅವನು ತೆಗೆದಾಕಿದೆ. ಇನ್ನು 11th ಚಾಪ್ಟರ್ಗೆ ಬರೋದಾಯ್ತಂದ್ರೆ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್ ಒಳಗಡೆ ಇಲ್ಲಿ ಫೈನಲ್ ಒಂದು ಎಕ್ಸ್ಪೆರಿಮೆಂಟ್ ಇದೆ, ಡೇವಿಸನ್ ಅಂಡ್ ಜರ್ಮರ್ ಎಕ್ಸ್ಪೆರಿಮೆಂಟ್. ಆ ಎಕ್ಸ್ಪೆರಿಮೆಂಟ್ ಅನ್ನು ಮಾತ್ರ ತೆಗೆದಾಕಿ ಉಳಿದಂತ ಎಲ್ಲ ಪೋರ್ಷನ್ ಅನ್ನ ರಿಟರ್ನ್ ಮಾಡ್ಕೊಂಡು. ಇದರಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್ ಅದ, ಎಲೆಕ್ಟ್ರಾನ್ ಎಮಿಷನ್ ಪ್ರೊಸೆಸಸ್ ಇದಾವೆ 4 ಪ್ರೊಸೆಸ್, ಆ ಎಲ್ಲ ಪ್ರೊಸೆಸ್ ಬಗ್ಗೆ ರಿಟರ್ನ್ ಮಾಡ್ಕೊಂಡಿದೆ, ಅವು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್ ಅಂದ್ರೆ ಏನು, ಅದ್ರ ಬಗ್ಗೆ ಇರ್ತಕ್ಕಂಥ ಮತ್ತೆ ಎಕ್ಸ್ಪೆರಿಮೆಂಟಲ್ ಸ್ಟಡಿ ಆಫ್ ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್, ಅವು ಇಂಪಾರ್ಟೆಂಟ್, ಅದನ್ನು ಕೂಡ ರಿಟರ್ನ್ ಮಾಡ್ಕೊಂಡಿದ್ದಾನೆ. ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್ ಅಂಡ್ ವೇವ್ ಥಿಯರಿ ಆಫ್ ಲೈಟ್ ಅಂಡ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ಐನ್ಸ್ಟೀನ್ ಫೋಟೋಎಲೆಕ್ಟ್ರಿಕ್ ಇಕ್ವೇಶನ್, ಅದು ಇಂಪಾರ್ಟೆಂಟ್ ಇದರಲ್ಲಿ. ಸೊ ಅದನ್ನು ಅವನು ರಿಟರ್ನ್ ಮಾಡ್ಕೊಂಡಿದ್ದಾನೆ. ಆ್ಯಂಡ್ ಪಾರ್ಟಿಕಲ್ ನೇಚರ್ ಆಫ್ ಲೈಟ್ ಇದೆ, ಅದು ಮ್ಯಾಟರ್ ವೇವ್ಸ್, ಡಿ ಬ್ರಾಗ್ಲಿ ವೇವ್ಸ್ ಅಂತಿದೆ, ಅದನ್ನು ನಾವು ರಿಟರ್ನ್ ಮಾಡ್ಕೊಂಡೆ. ಮತ್ತು ಫೋಟಾನ್ ಬಗ್ಗೆ ಹೇಳಿದೆ, ಪ್ರಾಪರ್ಟೀಸ್ ಆಫ್ ಫೋಟಾನ್ ಬಗ್ಗೆ ಅಲ್ಲಿ ಬರುತ್ತೆ, ಅವು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಸೊ ಅಲ್ಲಿ ಪ್ರಾಪರ್ಟೀಸ್ ಆಫ್ ಫೋಟಾನ್ ಬಗ್ಗೆ ಕೇಳಿದ್ರೆ 3 ಮಾರ್ಕ್ಸ್ ಕ್ವಶನ್ ಆರ್ 2 ಮಾರ್ಕ್ಸ್ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ಆನಂತರ ಆಟಮ್ಸ್ಗೆ ಬರೋದಾಯ್ತಂದ್ರೆ ಆಟಮ್ಸ್ ಅಲ್ಲಿ ಯಾವುದೇ ಒಂದು ಪಾರ್ಟ್ ಅನ್ನು ನಾವು ತೆಗೆದಾಕಿಲ್ಲ. ಸೊ ಹಿಯರ್ ಅಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಇದೆ, ಅಟಮಿಕ್ ಸ್ಪೆಕ್ಟ್ರಾ ಇದೆ. ನಮಗೆ ತುಂಬಾ ಇಂಪಾರ್ಟೆಂಟ್ ಆಗೋದಿಲ್ಲ ಏನಪ್ಪಾ ಅಂದ್ರೆ ಬೋರ್ಸ್ ಮಾಡಲ್ ಆಫ್ ಹೈಡ್ರೋಜನ್ ಆಟಮ್, ಪಾಸ್ಚುಲೇಟ್ ಆಗಿರ್ಬೋದು ಮತ್ತು ಅದರ ಲಿಮಿಟೇಷನ್ಸ್ ಆಗಿರ್ಬೋದು, ಅದು ವೆರಿ ಇಂಪಾರ್ಟೆಂಟ್ ಇದೆ. 3 ಮಾರ್ಕ್ಸ್ಗೆ ಪಾಸ್ಚುಲೇಷನ್ ಕೇಳ್ಬೋದು, ಮತ್ತು ಲಿಮಿಟೇಷನ್ಸ್ ಮತ್ತು ಪಾಸ್ಚುಲೇಟ್ಸ್ ಎರಡೂ 5 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ ಇರುತ್ತೆ. ಅಲ್ಲಿ ಬರ್ತಕ್ಕಂಥ ಒಂದು ಡೆರಿವೇಶನ್ಸ್ ಇದಾವೆ, ಅಂದರೆ ರೇಡಿಯಸ್ ಆಫ್ ಹೈಡ್ರೋಜನ್ ಆಟಮ್, ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ ಇನ್ nth ಆರ್ಬಿಟ್, ರೇಡಿಯಸ್ ಆಫ್ ಎಲೆಕ್ಟ್ರಾನ್ ಇನ್ nth ಆರ್ಬಿಟ್, ಎನರ್ಜಿ ಆಫ್ ಎಲೆಕ್ಟ್ರಾನ್ ಇನ್ nth ಆರ್ಬಿಟ್ ಅಂತ ಏನು ಡೆರಿವೇಶನ್ 5 ಮಾರ್ಕ್ಸ್ ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈ ಚಾಪ್ಟರ್ ಅಲ್ಲಿ. ಆಮೇಲೆ ಡಿ ಬ್ರಾಗ್ಲಿಸ್ ಎಕ್ಸ್ಪ್ಲನೇಷನ್ ಆಫ್ ಬೋರ್ಸ್ ಸೆಕೆಂಡ್ ಪಾಸ್ಚುಲೇಟ್ ಇದೆ, ಸೊ ಅದು ಇಂಪಾರ್ಟೆಂಟ್. ಇದು 3 ಮಾರ್ಕ್ಸ್ ಕ್ವಶನ್, 3 ಮಾರ್ಕ್ಸ್ಗೆ ಇದನ್ನು ಕೇಳೋ ಚಾನ್ಸಸ್ ಇರುತ್ತೆ. ಮತ್ತು ಇದರಲ್ಲಿ ಯಾವುದೇ ಒಂದು ಪೋರ್ಷನ್ ಅನ್ನ ತೆಗೆದಾಕಿಲ್ಲ. ಇನ್ನು ನ್ಯೂಕ್ಲಿಯರ್ ಚಾಪ್ಟರ್ಗೆ ಬರೋದಾಯ್ತು ಅಂದ್ರೆ ನ್ಯೂಕ್ಲಿಯರ್ ಚಾಪ್ಟರ್ ನಲ್ಲಿ ರೇಡಿಯೋ ಆಕ್ಟಿವಿಟಿಗೆ ಸಂಬಂಧಿಸಿರ್ತಕ್ಕಂಥ ಕಂಪ್ಲೀಟ್ ರೇಡಿಯೋ ಆಕ್ಟಿವ್ ಇರ್ಬೋದು, ಅಲ್ಫಾ, ಬೀಟಾ ಮತ್ತು ಗ್ಯಾಮಾ ಪಾರ್ಟಿಕಲ್ಸ್ ಅದರ ಪ್ರಾಪರ್ಟೀಸ್ ಅವೆಲ್ಲ ತೆಗೆದಾಕಿದ್ದಾನೆ. ರೇಡಿಯೋ ಆಕ್ಟಿವ್ ಡಿಕೆ ಲಾನ ತೆಗೆದಾಕಿದ್ದಾನೆ. 5 ಮಾರ್ಕ್ಸ್ಗೆ ಅದು ಪ್ರತಿ ವರ್ಷ ಕೇಳೋ ಚಾನ್ಸಸ್ ತುಂಬಾ ಇತ್ತು. ಆ ಡಿಕೆ ಲಾ ಮತ್ತು ಆಫ್ ಲೈಫ್ ಟೈಮ್ ಅಂಡ್ ಮೀನ್ ಲೈಫ್ ಟೈಮ್ ಏನಿದೆ ನೋಡಿ, ಅದನ್ನು ಕಂಪ್ಲೀಟ್ ಆಗಿ ತೆಗೆದಾಕಿದ್ದಾನೆ. ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಅಂಡ್ ಇಟ್ಸ್ ವೇರಿಯೇಷನ್ ವಿತ್ ಮಾಸ್, ಬೈಂಡಿಂಗ್ ಎನರ್ಜಿ ಕರ್ವ್ ಅಂತಿತ್ತಲ್ಲ, ಆ ಕರ್ವ್ ಅನ್ನು ಕಂಪ್ಲೀಟ್ ಆಗಿ ತೆಗೆದಾಕಿದ್ದಾನೆ. ಅಲ್ಲಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಟಾಪಿಕ್ಸ್ ತೆಗೆದಾಕಿದ್ದಾನೆ. ಮೋಸ್ಟ್ಲಿ ಇದನ್ನ ರಿಟರ್ನ್ ಮಾಡ್ಕೋಬಹುದಿತ್ತು ಅವನು, ಸೊ ಆದ್ರೂ ತೆಗೆದಾಕಿದ್ದಾನೆ. ಸೊ ಇಲ್ಲಿ ನಮಗೆ ಇಲ್ಲಿ ಬರ್ತಕ್ಕಂಥ ಮತ್ತೆ ಇಂಪಾರ್ಟೆಂಟ್ ಏನಂದ್ರೆ ಮಾಸ್ ಎನರ್ಜಿ ರಿಲೇಷನ್ ಅಂಡ್ ಬೈಂಡಿಂಗ್ ಎನರ್ಜಿ ಅಷ್ಟೇ ಕಾನ್ಸೆಪ್ಟ್. ಈ ಬೈಂಡಿಂಗ್ ಎನರ್ಜಿ ಕರ್ವ್ ಏನಿದೆ ನೋಡಿ, ಅದನ್ನು ತೆಗೆದಾಕಿದೆ ಇಲ್ಲಿ ಕ್ಲಿಯರ್ ಆಗಿ. ಎಕ್ಸೆಪ್ಟ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಅಂಡ್ ಇಟ್ಸ್ ವೇರಿಯೇಷನ್ ವಿತ್ ಮಾಸ್ ನಂಬರ್ ಅಂತ ಇದೆ, ಅದನ್ನು ತೆಗೆದಾಕಿದ್ದಾನೆ. ನ್ಯೂಕ್ಲಿಯರ್ ಫೋರ್ಸಸ್ ಮತ್ತು ಅದರ ಪ್ರಾಪರ್ಟೀಸ್ ಏನಿದಾವೆ ಅದ್ರ ಬಗ್ಗೆ, ಮತ್ತು ನ್ಯೂಕ್ಲಿಯರ್ ಎನರ್ಜಿ ಬಗ್ಗೆ, ನ್ಯೂಕ್ಲಿಯರ್ ಎನರ್ಜಿ ಮತ್ತು ನ್ಯೂಕ್ಲಿಯರ್ ಪ್ರೊಸೆಸಸ್ ಇದಾವೆ, ನ್ಯೂಕ್ಲಿಯರ್ ಫಿಷನ್ ಇದೆ, ನ್ಯೂಕ್ಲಿಯರ್ ಫ್ಯೂಷನ್ ಇದೆ, ಅದರಿಂದ ನಮ್ಗೆ ನ್ಯೂಕ್ಲಿಯರ್ ಎನರ್ಜಿ ಜನರೇಟ್ ಆಗುತ್ತಲ್ಲ, ಸೊ ಆ ಒಂದು ಟಾಪಿಕ್ ಅನ್ನು ಅವನು ರಿಟರ್ನ್ ಮಾಡ್ಕೊಂಡಿದ್ದಾನೆ. ಇನ್ನು ಲಾಸ್ಟ್ ಟಾಪಿಕ್ ಬಗ್ಗೆ ನಾವು ನೋಡೋದಾಯ್ತಂದ್ರೆ ಸೊ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಒಳಗಡೆ ಹಿಯರ್ ತುಂಬಾ ಪೋರ್ಷನ್ ಅನ್ನು ಲಾಸ್ಟ್ ಇಯರ್ ಅನ್ನೇ ತೆಗೆದಾಕಿದ್ದ, ಟ್ರಾನ್ಸಿಸ್ಟರ್ ಇಂದ ಹಿಡಿದು. ಸೊ ಮತ್ತು ಈ ವರ್ಷನೂ ಕೂಡ ಸ್ವಲ್ಪ ಪೋರ್ಷನ್ ಅನ್ನ ತೆಗೆದಾಕಿದ್ದಾನೆ. ಇದರಲ್ಲಿ ಜೀನರ್ ಡಯೋಡ್ 3 ಮಾರ್ಕ್ಸ್ ಕ್ವಶನ್ಸ್ ಇಂಪಾರ್ಟೆಂಟ್ ಇತ್ತು ಪ್ರತಿ ವರ್ಷ, ಸೊ ಈ ವರ್ಷ ಇದನ್ನ ತೆಗೆದಾಕಿದ್ದಾನೆ. ಜೀನರ್ ಡಯೋಡ್ ಆಸ್ ವೋಲ್ಟೇಜ್ ರೆಗ್ಯುಲೇಟರ್ ಅಂತ ಕೇಳ್ತಿದ್ದವನು, ಸೊ ಅದನ್ನು ತೆಗೆದಾಕಿದ್ದಾನೆ. ಮತ್ತು ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ರೀತಿ ಬರುತ್ತೆ ಅಂತ ಗ್ರಾಫ್ ಇತ್ತು, ಅದನ್ನು ಕೂಡ ಕಂಪ್ಲೀಟ್ ಆಗಿ ತೆಗೆದಾಕಿದ್ದಾನೆ. ಇನ್ನು ರಿಟರ್ನ್ ಮಾಡ್ಕೊಂಡಿರೋದು ಕ್ಲಾಸಿಫಿಕೇಶನ್ ಆಫ್ ಮೆಟಲ್ಸ್, ಕಂಡಕ್ಟರ್ಸ್ ಆ್ಯಂಡ್ ಸೆಮಿ ಕಂಡಕ್ಟರ್ಸ್. ಇದು ಮೆಟಲ್ಸ್ ಇನ್ಸುಲೇಟರ್ಸ್ ಆಗಬೇಕಿದು. ಮೆಟಲ್ಸ್ ಅಂದ್ರೆ ಒಂದೇ ಮತ್ತು ಕಂಡಕ್ಟರ್ಸ್ ಅಂದ್ರೆ ಒಂದೇ ಇರೋದ್ರಿಂದ ಮೆಟಲ್ಸ್ ಇನ್ಸುಲೇಟರ್ಸ್
ಆರ್ ಕಂಡಕ್ಟರ್ಸ್, ಇನ್ಸುಲೇಟರ್, ಸೆಮಿ ಕಂಡಕ್ಟರ್ಸ್ ಈ ರೀತಿ ಆಗ್ಬೇಕದು. ಸೊ ಅದನ್ನ ರಿಟೈನ್ ಮಾಡ್ಕೊಂಡಿದ್ದಾನೆ ಅವನು. ಆಮೇಲೆ ಇದು 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಇದೆ. ಇದು ಒಂದು ಡಿಫ್ರೆನ್ಸಸ್ ನ ಅಥವಾ ಕ್ಲಾಸಿಫೈ ಯಾವ ರೀತಿ ಯಾವ ಆಧಾರದ ಮೇಲೆ ಡಿಫ್ರೆನ್ಸಸ್ ಏನೇನಿದೆ ಅಂತ 3 ಮಾರ್ಕ್ಸ್ ಕ್ವಶನ್ ಕೇಳ್ತಾನೆ. ಆಮೇಲೆ ಇಂಟ್ರೆನ್ಸಿಕ್ ಮತ್ತು ಎಕ್ಸ್ಟ್ರೆನ್ಸಿಕ್ ಸೆಮಿ ಕಂಡಕ್ಟರ್ಗೆ ಏನೇನು ಡಿಫ್ರೆನ್ಸ್ ಇದಾವೆ ಅದನ್ನು ಕೂಡ ಅವನು ಕೇಳ್ಬೋದು 3 ಮಾರ್ಕ್ಸ್ ಕ್ವಶನ್ಗೆ. ಮತ್ತು ಪಿ ಎನ್ ಜಂಕ್ಷನ್ ರಿಟೈನ್ ಮಾಡ್ಕೊಂಡಿದ್ದಾನೆ. ಆಮೇಲೆ ಜಂಕ್ಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಫುಲ್ ವೇವ್ ರೆಕ್ಟಿಫೈಯರ್ ಮತ್ತು ಆಫ್ ವೇವ್ ರೆಕ್ಟಿಫೈಯರ್ ಇದೆಲ್ಲ, ಸೊ ಆ ರೆಕ್ಟಿಫೈಯರ್ನ ರಿಟೈನ್ ಮಾಡ್ಕೊಂಡಿದ್ದಾನೆ. ಆನಂತರ ಆಪ್ಟೋ ಎಲೆಕ್ಟ್ರಾನಿಕ್ಸ್ ಡಿವೈಸಸ್ ಇದೆ, ಸೊ ಅದನ್ನ, ಮತ್ತು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಇದೆ, ಲಾಜಿಕ್ ಗೇಟ್ಸ್, ಅವನ್ನ ರಿಟೈನ್ ಮಾಡ್ಕೊಂಡಿದ್ದಾನೆ. ಕಂಪ್ಲೀಟ್ ಆಗಿ ಟ್ರಾನ್ಸಿಸ್ಟರ್ನ ಏನು ಮಾಡಿದ್ದಾನೆ ಇಲ್ಲಿಂದ ರಿಮೂವ್ ಮಾಡ್ಕೊಂಡಿದ್ದಾನೆ, ಟ್ರಾನ್ಸಿಸ್ಟರ್. ಮತ್ತು ಅದೇ ರೀತಿಯಾಗಿ ಲ್ಯಾಬ್ನಲ್ಲಿ ಕೂಡ ಕೆಲವೊಂದಿಷ್ಟು ಲ್ಯಾಬ್ಸ್ ಅನ್ನ ಅವನು ತೆಗೆದುಹಾಕಿದ್ದಾನೆ ಈ ವರ್ಷಕ್ಕೆ. ಸೊ ಇದರಲ್ಲಿ ಅವನು 10 ಅನ್ನು ಮಾತ್ರ ಕೊಟ್ಟಿದ್ದಾನೆ. ಸೊ ಹಿಯರ್ ಔಟ್ ಆಫ್ 10, ಸೊ ಸೆಕೆಂಡ್ PUC ಪ್ರಾಕ್ಟಿಕಲ್ಸ್ಗೆ ಔಟ್ ಆಫ್ 10 ಎನಿ 8 ಕಂಡಕ್ಟ್ ಮಾಡಲೇಬೇಕು ಅಂತ ಅವನಿಲ್ಲೇ ಹೇಳಿದ್ದಾನೆ. ಸೊ ಅದರೊಳಗಡೆ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಆಫ್ ದ ವೈರ್ ಇದೆ, ಅದು ಒಂದಿದೆ, ಅದು ಲ್ಯಾಬ್ ಅನ್ನು ರಿಟೈನ್ ಮಾಡ್ಕೊಂಡಿದ್ದಾನೆ. ಸೊ ರೆಸಿಸ್ಟೆನ್ಸ್ ಆಫ್ ಎ ಗಿವನ್ ವೈರ್ ಅಂಡ್ ಡಿಟರ್ಮೈನ್ ಇಟ್ಸ್ ರೆಸಿಸ್ಟಿವಿಟಿ ಇದೆ, ಸೊ ಅದು ಮೀಟರ್ ಬ್ರಿಡ್ಜ್ ಮೇಲೆ ಮಾಡ್ತಕ್ಕಂಥ ಒಂದು ಎಕ್ಸ್ಪೆರಿಮೆಂಟ್, ಅದನ್ನು ಕೂಡ ಅವನು ರಿಟೈನ್ ಮಾಡ್ಕೊಂಡಿದ್ದಾನೆ. ಕಂಪ್ಯಾರಿಸನ್ ಆಫ್ EMF ಆಫ್ 2 ಸೆಲ್ಸ್ ಇದೆ, ಆ ಎಕ್ಸ್ಪೆರಿಮೆಂಟ್ ಅದನ್ನು ರಿಟೈನ್ ಮಾಡಿದ್ದಾನೆ. ಆಮೇಲೆ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಸೆಲ್ ಇದೆ, ಅದನ್ನು ಕೂಡ ನಾವು ಪೊಟೆನ್ಶಿಯೋಮೀಟರ್, ಇವೆರಡನ್ನು ನಾವು ಪೊಟೆನ್ಶಿಯೋಮೀಟರ್ ಮೂಲಕ ಮಾಡ್ಬೋದು. ಸೊ ಹಿಯರ್ ಪೊಟೆನ್ಶಿಯೋಮೀಟರ್ ಮತ್ತು ಪೊಟೆನ್ಶಿಯೋಮೀಟರ್ ಮೇಲೆ ನಾವು ಮಾಡ್ತಕ್ಕಂಥ 2 ಎಕ್ಸ್ಪೆರಿಮೆಂಟ್ ಇವನ್ನ ರಿಟೈನ್ ಮಾಡ್ಕೊಂಡಿದ್ದಾನೆ. ಆಮೇಲೆ ರೆಸಿಸ್ಟೆನ್ಸ್ ಆಫ್ ಗ್ಯಾಲೋಮೀಟರ್ ಆಫ್ ಡಿಫ್ಲೆಕ್ಷನ್ ಮೆಥಡ್ ಇಂದ ಮತ್ತು ಫಿಗರ್ ಆಫ್ ಮೆರಿಟ್ ಆಫ್ ಗ್ಯಾಲೋಮೀಟರ್ ಕಂಡುಹಿಡಬೇಕಾದದ್ದು, ಆ ಎಕ್ಸ್ಪೆರಿಮೆಂಟ್ ಇದೆ, ಅದನ್ನ ರಿಟೈನ್ ಮಾಡ್ಕೊಂಡಿದ್ದಾನೆ. ಆಮೇಲೆ ಕನ್ವರ್ಷನ್ ಆಫ್ ಗ್ಯಾಲೋಮೀಟರ್ ಇಂಟು ಅಮೀಟರ್ ಮತ್ತು ವೋಲ್ಟ್ ಮೀಟರ್ ಇದನ್ನು ರಿಟೈನ್ ಮಾಡ್ಕೊಂಡಿದ್ದಾನೆ. ಸೊ ಇದನ್ನು ಯೂಶುವಲಿ ನಾವು ಎಕ್ಸ್ಪೆರಿಮೆಂಟ್ ಮಾಡಿಸೋದಿಲ್ಲ, ಬಟ್ ಅದನ್ನು ಈ ಸರಿ ಇದು ಏನು ಮಾಡಿದ್ದಾನೆ ರಿಟೈನ್ ಮಾಡ್ಕೊಂಡಿದ್ದಾನೆ. ಟು ಫೈಂಡ್ ದ ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಅದನ್ನ ರಿಟೈನ್ ಮಾಡ್ಕೊಂಡಿದೆ, ಇದೊಂದು ಈಸಿ ಎಕ್ಸ್ಪೆರಿಮೆಂಟ್. ಟು ಫೈಂಡ್ ದ ಫೋಕಲ್ ಲೆಂತ್ ಆಫ್ ಕಾನ್ಕೇವ್ ಲೆನ್ಸ್ ಕೊಟ್ಟಿದ್ದಾನೆ ವಿತ್ ಹೆಲ್ಪ್ ಆಫ್ ಕಾನ್ವೆಕ್ಸ್ ಲೆನ್ಸ್, ಸೊ ಇದನ್ನು ರಿಟೈನ್ ಮಾಡ್ಕೊಂಡಿದ್ದಾನೆ. ಸೊ ಅಂಡ್ ಡಿಟರ್ಮೈನ್ ದ ಆಂಗಲ್ ಆಫ್ ಮಿನಿಮಮ್ ಡಿಸ್ಟೆನ್ಸ್ ಪ್ರಿಸಮ್ ಎಕ್ಸ್ಪೆರಿಮೆಂಟ್ ಇದನ್ನು ಅವನು ರಿಟೈನ್ ಮಾಡ್ಕೊಂಡಿದ್ದಾನೆ. ಆಮೇಲೆ IV ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ PN ಜಂಕ್ಷನ್ ಫಾರ್ವರ್ಡ್ ಬಯಸ್ ಅಂಡ್ ರಿವರ್ಸ್ ಬಯಸ್ ಒಳಗಡೆ ಒಂದು ಲಾಸ್ಟ್ ಸೆಮಿ ಕಂಡಕ್ಟರ್ಗೆ ಸಂಬಂಧಿಸ್ತಕ್ಕಂಥ ಒಂದು ಲ್ಯಾಬನ್ನು ರಿಟೈನ್ ಮಾಡ್ಕೊಂಡಿದ್ದಾನೆ. ಇಷ್ಟು ರಿಟೈನ್ ಮಾಡ್ಕೊಂಡು ಯಾವ್ಯಾವ ಡಿಲೀಟ್ ಮಾಡಿದ್ದಾನೆ ಅಂದರೆ ಈ 7 ಎಕ್ಸ್ಪೆರಿಮೆಂಟನ್ನು ಅವನು ಡಿಲೀಟೆಡ್ ಎಕ್ಸ್ಪೆರಿಮೆಂಟ್. ಸೊ ದಿಸ್ ಟೈಮ್ ಓನ್ಲಿ 8 ಎಕ್ಸ್ಪೆರಿಮೆಂಟ್ ಮಾತ್ರ ನಮಗೆ ಕಂಡಕ್ಟ್ ಮಾಡೋಕ್ಕೆ ಅವನು ಕೇಳ್ಕೊಂಡಿದ್ದಾನೆ. ಅಂದರೆ ಎನಿ 8 10 ಒಳಗಡೆ, ಓನ್ಲಿ 10 ಒಳಗಡೆ ಎನಿ 8 ಅನ್ನು ಕಂಡಕ್ಟ್ ಮಾಡಬೇಕು. ಇಷ್ಟು ಈ ವರ್ಷದ ಒಂದು ಪೋರ್ಷನ್ ರಿಟೈನ್ಡ್ ಆ್ಯಂಡ್ ಡಿಲೀಟೆಡ್ ಪೋರ್ಷನ್ ಆಗಿರುತ್ತೆ. ಥ್ಯಾಂಕ್ ಯು.